ನಾಳೆ ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಹುಟ್ಟುಹಬ್ಬ ಇದ್ದು, ಆ ಹುಟ್ಟುಹಬ್ಬದಂದು ಅವರನ್ನು ಅಭಿನಂದಿಸಲು ನಾವೆಲ್ಲ ಕೂಡ ದೆಹಲಿಗೆ ಹೋಗ್ತಾ ಇದ್ದೇವೆ. ಹೋದಾಗ ಆ ವಿಚಾರವಾಗಿ ಇವತ್ತೇನು ಈಗಾಗಲೇ ತಡ ಆಗಿದೆ. ಈ ಕ್ಯಾಬಿನೆಟ್ ರಿಸೀವ್ ಮಾಡ್ತಕ್ಕಂಥದ್ದು ಭಾಳ ತಡ ಇರೋದ್ರಿಂದ ಸಹಜವಾಗಿಯೇ ಶಾಸಕರುಗಳಲ್ಲಿ ಕೂಡ ಬೇಸರ ಆಗ್ತಾ ಇದೆ. ಎರಡನೇದಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಾವು ಒಟ್ಟಾಗಿ ಹೋಗ್ತಾ ಇದ್ದೀವಿ. ಕೋಲಾರ ಜಿಲ್ಲೆ ಶಾಸಕರಾಗಿರ್ತಕ್ಕಂಥ ನಂಜೇಗೌಡ ಅವರು, ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ನಾವೆಲ್ಲ ಕೂಡ ಒಟ್ಟಾಗಿ ಡೆಲ್ಲಿಗೆ ಹೋಗ್ತಾ ಇದ್ದೇವೆ. ನಮ್ಮ ಡಿಮ್ಯಾಂಡ್ ಏನು ಅಂದರೆ, ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಇದುವರೆಗೂ ಕೂಡ 25 ವರ್ಷಗಳಲ್ಲಿ 2 ವರ್ಷ ಮಾಡಿದರೆ ಬಿಟ್ಟರೆ ಇದುವರೆಗೂ ಸ್ಥಳೀಯರಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಕೋಲಾರ ಜಿಲ್ಲೆಯ ಸಚಿವರನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡೋಕ್ಕೆ ನಾವು ಹೊರಟಿದ್ದೀವಿ. ಈ ಸಹಜವಾಗಿ ಲಾಬಿ ನಡೀತಾ ಇರ್ತದೆ. ಸಾಹೇಬುಗಳು ಅವರ ಬೇಕಾದ ಪರ ಮಾಡ್ತಕ್ಕಂಥದ್ದು ರಾಜಕಾರಣದಲ್ಲಿ ಸಹಜ ಕೂಡ. ನಾವು ಕೋಲಾರ ಜಿಲ್ಲೆಯ ಶಾಸಕರು 4 ಜನ, 6ರಲ್ಲಿ 4 ಗೆದ್ದಿದ್ದೇವೆ ನಾವು. ಹೀಗಾಗಿ ಸ್ಥಳೀಯವಾಗಿರ್ತಕ್ಕಂಥವರಿಗೆ ಸಚಿವರನ್ನು ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಜೊತೆಗೆ ಭಾರತ ದೇಶದಲ್ಲಿಯೇ 2ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂಥದ್ದು ಬಲಗೈ ಸಮುದಾಯ ಕೋಲಾರ. ಒಂದು ವೇಳೆ ಏನಾದರೂ ಕೂಡ ಬಲಗೈ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದರೆ, ಈ ಸರ್ಕಾರ ಮುಂದೆ ಆ ಜನಾಂಗಕ್ಕೆ ಆ ಭಾಗದಲ್ಲಿ ಅವಕಾಶ ಕೊಡದೇ ಇದ್ದರೆ ಭಾಳಷ್ಟು ಕೂಡ ಜನಾಕ್ರೋಶಕ್ಕೆ ಗುರಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಮನವರಿಕೆ ಮಾಡಲಿಕ್ಕೆ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ದೆಹಲಿಗೆ ಹೋಗ್ತಾ ಇದ್ದೇವೆ. ಸರ್, ಹೊಸಬರಿಗೂ ಅವಕಾಶ ಕೊಡಬೇಕು ಮತ್ತು ಹೊಸ ತಲೆಗಳು ಅಂದರೆ ಯಾರು ಆಗಿದ್ದವರೇ ಆಗ್ತಾ ಇದ್ದಾರೆ, ಸೊ ಅವ್ರನ್ನ ಹೊರತುಪಡಿಸಿ ಆಗಬೇಕು ಅನ್ನೋದು ಖಂಡಿತವಾಗ್ಲೂ ಕೂಡ ಸರ್. ಏನೋ ಚುನಾವಣೆ ವರ್ಷವಾದ್ದರಿಂದ ಈ 3 ವರ್ಷ ಈಗ ಕಳೆದೋಯ್ತು. ಬರ್ತಕ್ಕಂಥ 1.5 ವರ್ಷ ಭಾಳ ಸೂಕ್ಷ್ಮವಾಗಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಯಾರು ಕೆಲಸ ಮಾಡ್ತಾರೆ, ಯಾವ್ಯಾವ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು, ಯಾವ ಸಮುದಾಯ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಹೊಸ ಮುಖಗಳು ಸಹಜವಾಗಿ ಯಾರು ಇದುವರೆಗೂ ಸಚಿವರಾಗಿಲ್ಲ ಅವರಿಗೆ ಹೆಚ್ಚಿಗೆ ಕೊಡೋದ್ರಿಂದ ಬಹುಶಃ ಆಡಳಿತಕ್ಕೆ ವೇಗ ಸಿಗ್ಬೋದು ಅಂತ ನಮ್ಮ ಅನಿಸಿಕೆ ಕೂಡ. ಯಾಕೆಂದರೆ ಈಗಾಗಲೇ ಯಾರು ಅಧಿಕಾರ ಮಾಡಿದ್ದಾರೆ ಅವರ ಕಾರ್ಯವೈಖರಿಯನ್ನು ಈ ರಾಜ್ಯ ಜನತೆ ನೋಡಿದ್ದಾರೆ. ಹೊಸಬರಿಗೆ ಅವಕಾಶ ಕೊಟ್ಟರೆ ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ, ಮತ್ತು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಹಕಾರಿ ಆಗ್ತದೆ. MLCಗಳು ಕೂಡ ಹೋಗಿದ್ದಾರೆ, ಅವರು ಕೂಡ ಬೇಡಿಕೆ ಇದೆ. MLCಗಳಿಗೆ ಕೊಡ್ತಕ್ಕಂಥದ್ದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ನಾವು MLC ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. MLCಗಳಿಗೆ ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ನಾವು ಎಲ್ಲ ಬದ್ಧರಾಗಿರಬೇಕಾಗ್ತದೆ. ಅದು ನಮ್ಮ ಒಟ್ಟು ಉದ್ದೇಶ ಏನು. ಈ ಪಕ್ಷದಲ್ಲಿ 3-4 ಬಾರಿ ಗೆದ್ದಿದ್ದೇವೆ, ಇವನ್ನೆಲ್ಲ ಕೂಡ ಪರಿಗಣಿಸಬೇಕು. ಬರೀ ಕಡೆಗಣಿಸಿ ಬೇಕಾದಂತೆ ಮಾಡ್ತಕ್ಕಂಥದ್ದು ಇಂದಿನ ಸಂಪ್ರದಾಯವನ್ನು ಈ ಬಾರಿ ಮಾಡಬಾರ್ದು ಅಂತೇಳಿ ಹೈಕಮಾಂಡ್ಗೆ ನಮ್ಮ ವಿನಂತಿ ಇದೆ.